ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್, ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಲಾಂಗ್ ಟೈಮ್ ನೋಸಿ ಎಕ್ಸಾಸ್ಟ್ ಹಾಕಿದ್ಮೇಲಂತೂ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಗುರು. ಯಾಕೆ ಅಂದರೆ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೀನಿ. ನನ್ನ ಎಕ್ಸಾಸ್ಟ್ ಕತೆ ನೋಡಿ ಹೆಂಗೆ ಧೂಳಿಡ್ದು ಹೆಂಗೆ ಹೋಗ್ಬಿಡೈತೆ ಅಂತ. ಸೊ ಎಕ್ಸಾಸ್ಟ್ ಬಗ್ಗೆ ಪರ್ಫೆಕ್ಟ್ ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ನಾನು ಸ್ವಲ್ಪ ಓಡಿಸ್ಬೇಕಲ್ವ ಗಾಡಿನ. ಎಕ್ಸಾಸ್ಟ್ ಬಗ್ಗೆ ನನ್ನ ಫೀಡ್ಬ್ಯಾಕ್ ಏನು ಅಂತ ಹೋಗ್ತಾ ಹೇಳ್ತೀನಿ ಬನ್ನಿ. ಸೊ ಎಕ್ಸಾಸ್ಟ್ ಹಾಕಿ ಹತ್ರ ಒಂದು 15 ಡೇಸ್ ಆಗ್ತಾ ಬಂತು ಗುರು. ಈ 15 ಡೇಸಲ್ಲಿ ಒಂದು ವೀಕಿಂತ ಗಾಡಿನ ಒಂದು 4 ಕಿಲೋಮೀಟ್ರು 5 ಕಿಲೋಮೀಟ್ರ್ ಅಷ್ಟೇ ಡೈಲಿ, ಅದಕ್ಕಿಂತ ಜಾಸ್ತಿ ಓಡ್ಸೋಕೆ ಆಗೇ ಇಲ್ಲ. ಅದಾದಮೇಲೆ ಪ್ಯೂರ್ DB ಕಿಲ್ಲರ್ ಸೌಂಡ್ ಕೇಳಿಸೋಣ ಅಂತ ಅಂದ್ಕೊಂಡಿದ್ದೆ ನಿಮಗೆ, ಬಟ್ ಸಮಯದ ಅಭಾವ ಇರುವ ಕಾರಣ ನಾನು ಇನ್ನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದನ್ನು ಒಂದಿನ ಟ್ರಯಲ್ ಕೂಡ ಮಾಡಿದೆ ಹೆಂಗೆ ಮಾಡ್ಬೋದು ಅಂತ. ಆವಾಗ ಟ್ರಯಲ್ ಮಾಡಿದಾಗ ಸ್ವಲ್ಪ ನಾಯ್ಸ್ ಬರೋಕ್ಕೆ ಶುರುವಾಯಿತು. ನಾನು ಫೋನಿಗೆ ಮೈಕ್ ಹಾಕ್ಬಿಟ್ಟು ಅದರಿಂದ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆವಾಗ ಸ್ವಲ್ಪ ನಾಯ್ಸ್ ಬರೋಕ್ಕೆ ಶುರುವಾಯಿತು. ಸೊ ಅದಕ್ಕೋಸ್ಕರ ಗೋಪ್ರೋ ಮೈಕ್ನೇ ಹಿಂದೆ ಇಟ್ಬಿಟ್ಟು ಮಾಡೋಣ ಅಂತ ಇದ್ದೀನಿ. ಸೊ ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗನೆ ಅದ್ರ ಬಗ್ಗೆ ನಿಮ್ಗೆ ವೀಡಿಯೋ ಬರುತ್ತೆ. ಸೌಂಡು ಪ್ಯೂರ್ ವಿತೌಟ್ DB ಕಿಲ್ಲರ್ ಸೌಂಡು ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ. ಇವಾಗ ನೀವು ಚಾರ್ಲಿ ಸೌಂಡ್ ಕೇಳ್ತಿರ್ಬೋದು, ವಿತ್ DB ಕಿಲ್ಲರ್ ಗುರು. ಸ್ಟಾಕ್ಗಿಂತ ಮಿನಿಮಮ್ಮು. ನನಗೆ ನಿಜವಾಗ್ಲೂ ಲಿಟ್ರಲಿ ಹೇಳಬೇಕು ಅಂದರೆ ಇವಾಗ ಗಾಡಿ ಓಡ್ಸೋಕೆ ಖುಷಿ ಆಗ್ತೈತೆ. ಯಾಕೆ ಅಂದರೆ ಝೀರೋ ನಾಯ್ಸ್ ಅಂದ್ಕೊಳ್ಳಿ. ಅಂದರೆ ಇಂಜಿನ್ ಸೌಂಡು ಆ್ಯಕ್ಚುಲಿ ರಫ್ ಅನಿಸ್ತಿತ್ತು ನನಗೆ. 390 ಓಡಿಸ್ಬೇಕಾರೆಲ್ಲ ಕಟ 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 ಅನ್ನೋ ಥರ ಬರುತ್ತೆ ಅಲ್ವಾ ಸೌಂಡು. ಯೂಶ್ವಲಾಗಿ KTM ಇಂಜಿನ್ ಸೌಂಡ್ ಗೊತ್ತಲ್ಲ ನಿಮಗೆ. ಸೊ ಆ ಸೌಂಡು ನಾನು ಜಾಸ್ತಿ ಕೇಳಿಸುತ್ತೆ ಅಂದ್ಕೊಂಡಿದ್ದೆ. ಸೊ ಅದು ಯಾಕಪ್ಪ ಜಾಸ್ತಿ ಕೇಳಿಸುತ್ತೆ ಅಂದರೆ ಎಕ್ಸಾಸ್ಟಿಂದ. ಸೊ ಇವಾಗ ಎಕ್ಸಾಸ್ಟ್ ಇಲ್ದಿರೋ ರೀಸನ್ನಿಂದ ನನಗೆ ಆ ಸೌಂಡೇ ಕೇಳಿಸ್ತಿಲ್ಲ. ಏನು ಇಂಜಿನ್ ಸ್ಟಾರ್ಟ್ ಆಗೈತೆ ಅನ್ನೋ ಸೌಂಡೇ ಬರೋಲ್ಲ ಗುರು. ಅಷ್ಟು ಸೈಲೆಂಟ್ ಆಗಿಬಿಟ್ಟೈತೆ ಗಾಡಿ ಅಂತೂ. ಸೊ ಈ ಥರ ಸಿಟಿ ಒಳಗಡೆ ಓಡಿಸ್ಬೇಕಾರೆಲ್ಲ ಖುಷಿ ಆಯ್ತದೆ. ಬಟ್ ಹೈವೇಗೆ ಹೋದರೆ ವಿತೌಟ್ DB ಕಿಲ್ಲರು ಒಳ್ಳೆ ಮಜಾ ಕೊಡ್ತದೆ ಗುರು. ಅದರಲ್ಲಿ ಮಾತ್ರ ಡೌಟೇ ಬೇಡ. ಸದ್ಯ ಇಲ್ಲ, ಯಾರೂ ಇಲ್ಲೇ ಹೋಯ್ತವ್ರೆ ಹಾಕ್ಕೊಂಬಿಟ್ಟಾರಲ್ಲ ಮತ್ತೆ. ಅದಾದಮೇಲೆ ನೋಡಿ, ಇವರಿಂದ ತಪ್ಪಿಸ್ಕೊಳಕ್ಕೆ ಮಾತ್ರ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಆದ್ರೂ ಮಾಡಿಸಿದ ಎಕ್ಸಾಸ್ಟ್ ಗುರು. ಝೀರೋ ಸೌಂಡ್ ಅಂತ ಹೇಳಿದ್ನಲ್ಲ, ಗಾಡಿ ಸ್ಟಾರ್ಟ್ ಆಗೈತೆ ಅಂತಲೇ ಗೊತ್ತಾಗಲ್ಲ ನಿಮಗೇನೆ. ಅಷ್ಟು ಕಮ್ಮಿ ಸೌಂಡ್ ಅಂದರೆ ಕಮ್ಮಿ ಸೌಂಡ್ ಬರುತ್ತೆ ನೋಡಿ ಏನಿಲ್ಲ. ಕೇಳಿಸ್ತಿದ್ಯಾ? ಝೀರೋ ನಾಯ್ಸು. ಗಾಡಿ ಎಲ್ಲೋ ಇಂಜಿನೇ ಗುರ್ ಅನ್ನತ್ತೆ ಬಿಟ್ಟರೆ ಎಕ್ಸಾಸ್ಟಿಂದ ಏನು ಸೌಂಡ್ ಬರೋಲ್ಲ. ಸೊ ಅದಕ್ಕೋಸ್ಕರ ಈ ಸಿಟಿ ಒಳಗಡೆ ಎಲ್ಲ ಮೇಂಟೈನ್ ಮಾಡೋದಕ್ಕೆ ಮಾತ್ರ ಚಿಂದಿ ಎಕ್ಸಾಸ್ಟು. ಆಮೇಲೆ ನಾನು ಇನ್ನೊಂದು ನೋಟಿಸ್ ಮಾಡಿದ್ದೇನಪ್ಪ ಅಂದರೆ, ಈ KTMಲ್ಲೆಲ್ಲ ಲೋವರ್ ಟಾರ್ಕಲ್ಲಿ ಗೊತ್ತಲ್ವ ನಿಮಗೆ, ಲೋವರ್ ಎಂಡಲ್ಲಿ ಗಾಡಿ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ. ಅಂದರೆ ವಿತೌಟ್ ಗೇರ್ ಚೇಂಜು ಒಂದು 40ರಲ್ಲಿ 50ರಲ್ಲಿ 5th ಗೇರಲ್ಲೆಲ್ಲ ಹೋಗೋಕ್ಕಾಗಲ್ಲ. ನೀವು ಗಾಡಿ ಜಾಸ್ತಿ ಗಚ್ ಅನ್ನೋ ಥರ ಸ್ಟ್ರಗಲ್ ಮಾಡುತ್ತೆ ಅಲ್ವಾ. ಸೊ ಲೋಯರ್ ಟಾರ್ಕಲ್ಲಿ ಅದು ರಿಸಾಲ್ವ್ ಆಗೈತೆ ಗುರು. ಈ ಎಕ್ಸಾಸ್ಟ್ ಆಗಿದ್ಮೇಲೆ ನೋಡಿ 4th ಗೇರಲ್ಲಿ 28ಅಲ್ಲಿ ಹೋಗ್ತಿದ್ದೀನಿ. ಗಾಡಿ ಸ್ಮೂತಾಗಿ ಹೋಗ್ತೈತೆ. ಇನ್ನು ಅದೊಂದು ಖುಷಿ ಪಡುವ ವಿಷಯ ಈ ಎಕ್ಸಾಸ್ಟ್ ಹಾಕಿದ್ಮೇಲೆ ನನಗೆ. ಆಮೇಲೆ ಪಿಕಪ್ ಎಲ್ಲ ಏನೂ ಡೌನ್ ಆಗಿಲ್ಲ. ಯಾಕೆ ಅಂದರೆ ನಾನು ಹಾಕಿರೋದೇ ಸ್ಲಿಪಾನ್ ಅಲ್ವಾ. ಸೊ ಅಷ್ಟೊಂದೆಲ್ಲ ಪರ್ಫಾಮೆನ್ಸಲ್ಲಿ ಏನು ವೇರಿಯೇಷನ್ಸ್ ಮಾಡಲ್ಲ. ಇನ್ನೂ ಇಂಪ್ರೂವ್ ಆಗಿದೆ ಅನ್ಬೋದು. ಸಡನ್ ಆಕ್ಸಿಲರೇಷನ್ ಇದ್ದಿದ್ದು ಸ್ಮೂತ್ ಆಕ್ಸಿಲರೇಷನ್ ಆಗೈತೆ. ಸೊ ಇಂಜಿನಲ್ಲಿ ಸ್ಟ್ರೆಸ್ ಇಲ್ಲ ಅಂತ ನನಗನ್ಸ್ತೈತೆ. ಯಾಕೆ ಅಂದರೆ ನಾಯ್ಸ್ ಇಲ್ದಿರೋದ್ರಿಂದ. ಎಕ್ಸಾಸ್ಟ್ ನಾಯ್ಸು ಬರ್ತಿದ್ರೆ ಇಂಜಿನ್ ಸ್ಮೂತ್ ಹೆಂಗಿದೆ ಅಂದರೆ ಇಂಜಿನ್ ಸೌಂಡ್ ಹೆಂಗಿದೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಈ ಗಾಡಿ ಓಡಿಸ್ಬೇಕಾದ್ರೆ. ಬಟ್ ಇವಾಗ ಹಂಗಲ್ಲ, ಎಕ್ಸಾಸ್ಟ್ ಸೌಂಡ್ ಇಲ್ದಿರೋ ಕಾರಣ ನನಗೆ ಸ್ಟಾಕ್ ಮರ್ತೇ ಹೋಗಿದೆ ಬಿಡಿ. ನಾನು DB ಕಿಲ್ಲರ್ ರಿಮೂವ್ ಮಾಡಿರೋ ಸೌಂಡ್ ಬಿಟ್ಟರೆ ನನಗೆ ಇನ್ಯಾವ ಸೌಂಡು ನೆನಪಿಲ್ಲ ಇವಾಗ. ಸೊ ಹೊಸ ಗಾಡಿ ಹೆಂಗೆ ಸೌಂಡ್ ಬರ್ತಿತ್ತು ಸ್ಮೂತಾಗಿ, ಏನು ಎಕ್ಸಾಸ್ಟ್ ಸೌಂಡ್ ಇಲ್ದಿರೋ ಥರ, ಆ ಥರ ಸೌಂಡು ಇವಾಗ ಬರ್ತೈತೆ ಅಟ್ ಪ್ರೆಸೆಂಟು. ಅದು ಬಿಟ್ಬಿಟ್ರೆ ಅದೇ ಲೋಯರ್ ಆ್ಯಂಡ್ ಟಾರ್ಕು ಸ್ವಲ್ಪ ಇಂಪ್ರೂವ್ ಆಗೈತೆ. ಆ ಟಾರ್ಕಲ್ಲಿ ಸ್ಟ್ರಗಲ್ ಮಾಡ್ತಿತ್ತಲ್ಲ ಅದು ಸ್ವಲ್ಪ ಇಂಪ್ರೂವ್ ಆಗೈತೆ. ಅದಾದಮೇಲೆ ಮೇಯ್ನ್ ವಿಷಯ ಮೈಲೇಜ್ ಬಗ್ಗೆ ಮಾತಾಡಬೇಕು ಅಂದರೆ, ವಿತ್ DB ಕಿಲ್ಲರು ನಾನು ಮೈಲೇಜ್ ನೋಡಿರೋ ಪ್ರಕಾರ, ಸೊ ವಿತ್ DB ಕಿಲ್ಲರ್ ನನ್ನ ಪ್ರಕಾರ ಒಂದು 80 ಇಲ್ಲ 100 ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂದ್ಕೊಳ್ಳಿ ಅಂದಾಜು. ನನಗೆ ಕೊಡ್ತಿದ್ದಿದ್ದು ಆವ್ರೇಜ್ಗಿಂತ, ಅದರಲ್ಲೂ ಹೈವೇಲೆಲ್ಲ ಬರೀ ಸಿಟಿ ಒಳಗಡೆ ನನಗೆ ಕೊಡ್ತಿದ್ದಿದ್ದು ಆವ್ರೇಜ್ಗಿಂತ ಅರೌಂಡ್ 1.5 ಕಮ್ಮಿ ಆಗೈತೆ ಅಂತ ಅನಿಸುತ್ತೆ. ಬಟ್ ಸಿಟಿ ಒಳಗಡೆ ನಾವು ಹಂಗೆಲ್ಲ ಗೇಜ್ ಮಾಡೋಕ್ಕಾಗಲ್ಲ ಕರೆಕ್ಟಾಗಿದೆಯಾ ಮೈಲೇಜು. ಎಕ್ಸಾಕ್ಟ್ ಮೈಲೇಜ್ನ ನಾವು ಚೆಕ್ ಮಾಡೋಕ್ಕಾಗಲ್ಲ. ಅದೇ ಒಂದು ಸಲ ಹೈವೇಗೆ ಹೋದರೆ ಪಕ್ಕ ಚೆಕ್ ಮಾಡ್ಬೋದು ಗುರು. ಯಾಕೆ ಅಂದರೆ ಹೈವೇಲಿ ಗೊತ್ತಲ್ವಾ, ಸೊ ಬಾರಿಸೋದು ನಿಧಾನಕ್ಕೆ ಹೋಗೋದು ಅದೆಲ್ಲ ನಮ್ಮ ಕಂಟ್ರೋಲಲ್ಲಿರುತ್ತೆ. ಬಟ್ ಸಿಟಿ ಒಳಗಡೆ ಹಂಗಲ್ಲ. ಸೊ ಅದರಿಂದ ಮೈಲೇಜ್ ಟೆಸ್ಟ್ ಕೂಡ ಮಾಡೋಣ.
ಫ್ಯೂಚರಲ್ಲಿ. ಸೌಂಡ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ಆಲ್ರೆಡಿ. ನನಗೆ ನಿಮಗೆ ಯಾಕೆ ಅಂದರೆ ಇನ್ನೂ ಕರೆಕ್ಟಾಗಿ ಕೇಳಿಸಿಲ್ಲ, ಸೊ ಅದಕ್ಕೆ ನೀವು ಗೇಜ್ ಮಾಡೋಕ್ಕಾಗ್ತಿಲ್ಲ. ಡಿ ಬಿ ಕಿಲ್ಲರ್ ರಿಮೂವ್ ಮಾಡಿದ ಮೇಲೆ ಬರೋದಕ್ಕಿಂತ ಒಂದು ಪಟ್ಟು ಜಾಸ್ತಿ ಬರ್ತಿದೆ ಅಂದ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಸ್ಲಿಪಾನಲ್ಲಿ. ಸೊ ಫುಲ್ ಸಿಸ್ಟಮ್ ಹಾಕಿದ್ರೆ ಮಾತ್ರ ಕಿರ್ಚುತ್ತೆ ಗುರು, ಅದಂತೂ ಪಕ್ಕ. ಇದಕ್ಕೆ ಎಕ್ಸಾಸ್ಟ್ನ ದೂರಂಗಿಲ್ಲ, ಅದು ಬಂದ್ಬಿಟ್ಟು ಯಾವುದಕ್ಕೆ ಡಿಸೈನ್ ಆಗೋಯ್ತೋ ಆ ಥರ ನಾವು ಯುಟಿಲಿಟಿ ಮಾಡ್ಕೊಂಡ್ರೆ ಆ ಥರ ಸೌಂಡ್ ಬರುತ್ತೆ ಪಕ್ಕ. ಸೊ ಯಾರು ಫುಲ್ ಸೌಂಡ್ ಬೇಕು ಅನ್ನೋದಿದ್ರೆ ಫುಲ್ ಸಿಸ್ಟಮ್ ಹಾಕ್ಕೋಬೋದು. ಇಲ್ಲ ಅಂದರೆ ಸೊ ಯಾವುದೇ ತಲೆ ಬಿಸಿ ಇಲ್ಲದೆ ನನಗೆ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಬೇಕು ಗುರು, ಒಳ್ಳೆ ಬಾಸಿ ಸೌಂಡ್ ಬೇಕು, ಅದು ಯಾವಾಗಲೂ ಬೇಡ, ಸಮ್ಟೈಮ್ಸ್ ರೈಡ್ ಹೋದಾಗ ಯಾವಾಗಾದರೂ ರಿಮೂವ್ ಮಾಡಿದ್ರೆ ಆವಾಗ ಬೇಕು ಅನ್ನೋರಿಗೆ ಈ ಎಕ್ಸಾಸ್ಟ್ ಮಾತ್ರ ಮಾಡಿಸಿದ ಎಕ್ಸಾಸ್ಟು. ಸೊ ಬ್ಯಾರಲ್, ರೋಗ್ 2.0, 1.0 ಇದರಲ್ಲಿ ಯಾವ್ದು ಬೇಕು ಅದನ್ನು ಚೂಸ್ ಮಾಡಿ ತಗೊಳ್ಳಿ. ಸೊ ಸ್ವಲ್ಪ ಕಾಸ್ಟ್ಲಿ ಅಲ್ವಾ ಎಕ್ಸಾಸ್ಟು, ವಿತ್ ಡಿ ಬಿ ಕಿಲ್ಲರ್ ಹಾಕಿದ್ರೆ ಇದೇ ಅಡ್ವಾಂಟೇಜು. ನೋಡಿ, ನೀವು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಕೊಂಡು ರಾಜಾರೋಷವಾಗಿ ಸಿಟಿ ಒಳಗಡೆ ಓಡಾಡ್ಬೋದು. ಯಾಕೆ ಅಂದರೆ ಸ್ಟಾಕ್ ಎಕ್ಸಾಸ್ಟ್ಗಿಂತ ಕಮ್ಮಿ ಸೌಂಡ್ ಬರ್ತೈತೆ ಅಂದರೆ ಯಾರಿಗೆ ತಾನೇ ಗೊತ್ತಾಯ್ತದೆ ಹೇಳಿ. ನೋಡಿ, ಆ ಗಾಡಿಗಿಂತ ಕಮ್ಮಿ ಸೌಂಡ್ ಐತೆ ಗುರು, 250 ಹೋಗಿದ್ದು ಇವಾಗ, ಅದು BS4, ಅದಕ್ಕಿಂತ ಫುಲ್ಲು ಲೆಸ್ ಸೌಂಡು ಚಾರ್ಲಿ ಇವಾಗ. ಸೊ ಇವಾಗ ನಮಗೆಲ್ಲ ಕೇಳಿಸೋದೇನಿದ್ರು ಚೈನ್ ನಾಯ್ಸು ಅದು ಇದು ಬಿಟ್ಟರೆ ಏನೇನು ಕೇಳಿಸಲ್ಲ. ಸೊ ನನಗಂತೂ ಒಂದು ಕಡೆಯಿಂದ ಖುಷಿ ಆಗೈತೆ. ಅದೇ ಡಿ ಬಿ ಕಿಲ್ಲರ್ ರಿಮೂವ್ ಮಾಡಿ ಫುಲ್ಲು ಎಕ್ಸಾಕ್ಟಾಗಿ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ಫ್ಯೂಚರ್ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಯಾರಾದರೂ ಒಂದು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ನೋಡ್ತಾ ಇದ್ದರೆ ಈ ಎಕ್ಸಾಸ್ಟ್ನ ಒಂದು ಚಾಯ್ಸ್ ತಗೋಬೋದು. ಸೊ ನಾಟ್ ಬ್ಯಾಡ್ ನನ್ನ ಪ್ರಕಾರ. ವಿತೌಟ್ ಡಿ ಬಿ ಕಿಲ್ಲರ್ ಇಲ್ದಿರೋ ಎಕ್ಸಾಸ್ಟ್ ತಗೊಂಡು ಒದ್ದಾಡೋದ್ರ ಬದಲು ಈ ಥರದ್ದು ಎಕ್ಸಾಸ್ಟ್ ತಗೊಂಡು ಸೊ ಮಾಡ್ರೇಟಾಗಿ ನಿಮ್ಮ ಯೂಸೇಜಿಗೆ ತಕ್ಕನಾಗೆ ಸಿಟಿ ಒಳಗಡೆ ಬೇಕು ಅಂದಾಗೆಲ್ಲ ಹಾಕ್ಕೊಂಬಿಟ್ಟು ಯಾರಿಗೂ ತೊಂದರೆ ಕೊಡದೆ. ಸೊ ಎಕ್ಸಾಸ್ಟ್ ಆ್ಯಕ್ಚುಲಿ ಇರಿಟೇಟ್ ಮಾಡುತ್ತೆ, ಎಲ್ಲರಿಗೂ ಅಲ್ಲ. ಸೊ ಯಾರಿಗೆ ಇಷ್ಟ ಇರಲ್ವೋ ಅವ್ರಿಗೆಲ್ಲ ಸ್ವಲ್ಪ ಇರಿಟೇಟ್ ಮಾಡೇ ಮಾಡುತ್ತೆ. ಸೊ ನಾವು ಅದರಿಂದ ಸೌಂಡ್ ಪೊಲ್ಯೂಷನ್ ಕಮ್ಮಿ ಮಾಡೋಕ್ಕೋಸ್ಕರ ನಮ್ಮ ಕಾಂಟ್ರಿಬ್ಯೂಷನ್ ಏನಪ್ಪ ಅಂದರೆ, ಎಲ್ಲೆಲ್ಲಿ ನಮಗೆ ಅವಶ್ಯಕತೆ ಇಲ್ವೋ, ಸೊ ಆ್ಯಕ್ಚುಲಿ ಸಿಟಿ ಒಳಗಡೆ ಎಲ್ಲ ನೀವು ರೈಡ್ ಮಜಾ ಮಾಡೋಕ್ಕಾಗಲ್ಲ, ಅವಾಗ ಏನಿದ್ರು ಟ್ರಾವೆಲ್ ಮಾಡಬೇಕಷ್ಟೇ. ಸೊ ಟ್ರಾವೆಲ್ಗೋಸ್ಕರ ಯೂಸ್ ಮಾಡಬೇಕಾದ್ರೆ ವಿತ್ ಡಿ ಬಿ ಕಿಲ್ಲರ್ ಹಾಕ್ಕೊಂಡು ವಿತೌಟ್ ಸೌಂಡು ಆರಾಮಾಗಿ ಎಲ್ಲರ ಜೊತೆ ಹೋದರೆ ಯಾರಿಗೂ ಏನು ಅನಿಸಲ್ಲ, ಪೊಲೀಸ್ ಕೈಯಿಂದ ಬರೇನೂ ಬೀಳಲ್ಲ. ಅದೇ ಮಾರ್ನಿಂಗ್ ರೈಡ್ ಮಾಡೋಕ್ಕೆ ಅಂತಲೇ ಹೋಗಿರ್ತೀವಂತೆ. ಸೊ ಆವಾಗ ಮೈಲೇಜು 1-2 ಕಮ್ಮಿ ಬಂದರೆ ನಡೆಯುತ್ತೆ. ಆವಾಗ ವಿತೌಟ್ ಡಿ ಬಿ ಕಿಲ್ಲರ್ ಬಾರ್ಸಾಡಿದ್ರೆ ನೋಡಿ ಒಳ್ಳೆ ಮಜಾ ಕೊಡ್ತದೆ ಎಕ್ಸಾಸ್ಟು. ಸೊ ಈ ಎಕ್ಸಾಸ್ಟು ಲಿಂಕ್ ಬೇಕು ಅಂದರೆ ನಿಮಗೆ ಬ್ಯಾರಲ್ ಎಕ್ಸಾಸ್ಟ್ ಅಂತ ಸರ್ಚ್ ಮಾಡಿದ್ರೆ ಯೂಶಲಾಗಿ ಬರುತ್ತೆ ಗೂಗಲಲ್ಲೇ. ಬಟ್ ಇನ್ನೊಂದು ಹೇಳ್ತೀನಿ, ಇದು ಪಕ್ಕಾ ಪೇಡ್ ಪ್ರಮೋಷನ್ ಅಂತೂ ಅಲ್ಲ, ನಾನು ಹಾಕ್ಸಿರೋದೇ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟಲ್ಲಿ ಒಂದು ಒಳ್ಳೆ ಚೆನ್ನಾಗಿರೋ ಎಕ್ಸಾಸ್ಟ್ ಬೇಕು ಅಂತ ಇದನ್ನು ಚೂಸ್ ಮಾಡಿದೆ. ಚೆನ್ನಾಗಿರೋದು ಅಂದ ತಕ್ಷಣ ಜಾಸ್ತಿ ರೇಟ್ ಕೊಟ್ಟ ತಕ್ಷಣ ಚೆನ್ನಾಗಿರುತ್ತೆ ಅಂತಲ್ಲ. ಯೂಶ್ವಲಾಗಿ ಎಲ್ಲರೂ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಅಂದರೆ ಫಸ್ಟ್ ಕಾಪಿ ಆಕ್ರೋಪವಿಕ್ಕು, ಇಲ್ಲ SC ಪ್ರಾಜೆಕ್ಟು, ಇಲ್ಲ ಅಂದರೆ ಆರೋ ಎಲ್ಲ ಸಿಗೋಲ್ಲ ಬಿಡಿ ನಾನು ನೋಡಿರೋ ಪ್ರಕಾರ. ಇನ್ನು ಯಾವ್ಯಾವ ಎಕ್ಸಾಸ್ಟ್ಗಳು ಬರ್ತವೆ ಅವನ್ನೆಲ್ಲ ಹಾಕ್ಸೋದಕ್ಕಿಂತ ನನ್ನ ಪ್ರಕಾರ ಈ ವಿಷಯದಲ್ಲಿ ಇದೊಂದು ಬೆಸ್ಟ್ ಅನಿಸುತ್ತೆ. ನೋಡಿ, ಏನಿಲ್ಲ ಹ್ಞೂ ಅನ್ನೋದು ಅಷ್ಟೇ ಬಿಟ್ಟರೆ ಇದು ಹೆಂಗೆ ಗೊತ್ತಾ, ಸೂಪರ್ ಬೈಕು ಸ್ಟಾಕ್ ಎಕ್ಸಾಸ್ಟಲ್ಲಿ ಬರೀ ಇಂಜಿನ್ ಸೌಂಡ್ ಕೇಳ್ತದಲ್ಲ ಆ ಥರ ಇವಾಗ. ಸೊ ಪ್ಯೂರ್ ಸ್ಟಾಕು ಡಿ ಬಿ ಕಿಲ್ಲರ್ ಇದ್ದರೆ ಮಾತ್ರ. ಸೊ ಈ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ತಲುಪ್ತು ಅಂತ ಅಂದ್ಕೊಂಡಿದ್ದೀನಿ ಎಕ್ಸಾಸ್ಟ್ ಬಗ್ಗೆ. ಮೈಲೇಜ್ ಒಂದು ನಾನು ನಿಮಗೆ ಕರೆಕ್ಟಾಗಿ ಹೇಳಬೇಕು, ಬಟ್ ಅದನ್ನು ಹೇಳ್ತೀನಿ ಮುಂದೆ ಯಾವಾಗಾದರೂ ವೀಡಿಯೋ ಮಾಡಿಬಿಟ್ಟು. ಸೊ ಅದಕ್ಕೋಸ್ಕರನೇ ಅಂತ ಸಪ್ರೇಟ್ ವೀಡಿಯೋ ಮಾಡಬೇಕು, ಇಲ್ಲ ಅಂದರೆ ಗೇಜ್ ಮಾಡೋಕ್ಕಾಗಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ವಿತೌಟ್ ಡಿ ಬಿ ಕಿಲ್ಲರ್ ಓಡಿಸಿದ್ರೆ 1 ಇಲ್ಲ 1.5 ಕಮ್ಮಿ ಆಗಿರೋದನ್ನು ನಾನು ನೋಟಿಸ್ ಮಾಡಿದ್ದೀನಿ. ಅದು ಸಿಟಿ ಒಳಗಡೆ, ಹೈವೇಲಿ ಗೊತ್ತಿಲ್ಲ. ಇಲ್ಲಾಂದರೆ ಹೈವೇಲೇ ನಾನು ಫುಲ್ ಟಾಪ್ ಸ್ಪೀಡ್ ಹೊಡೆದ್ರೆ ಅವಾಗ ಎಷ್ಟು ಡೌನ್ ಆಯ್ತದೋ ಅದು ನಂಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಸೊ ಅದನ್ನೆಲ್ಲ ಪಕ್ಕ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ವೀಡಿಯೋಸ್ ಮಾಡೋಕ್ಕಾಯ್ತಾಯಿಲ್ಲ. ಎಲ್ಲಿ 1 ವೀಕಿಗೊಂದು 15 ಡೇಸ್ಗೊಂದು ವೀಡಿಯೋಸು ಈ ಥರ ಮಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಆದಷ್ಟು ಬೇಗ ಮೇಕಪ್ ಮಾಡೋಣ, ಬೇಗ ವೀಡಿಯೋ ಹಾಕೋಣ, ನಿಮಗೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ. ನಮ್ಮ ಬಾಯ್ಸ್ ಎಲ್ಲ ಯಾವುದಕ್ಕೆ ಮಾನ್ಸೂನ್ ರೈಡ್ ಬೇರೆ ಹೋಗ್ಬಿಟ್ಟಿದ್ದಾರೆ, ಆದರೆ ನಾವು ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಫುಲ್ಲು ಕೆಲಸ. ಸೊ ಅದರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಎಕ್ಸಾಸ್ಟ್ ಚೂಸ್ ಮಾಡೋರಿಗೆ ಏನೋ ಒಂದು ಸ್ವಲ್ಪ ಯೂಸ್ ಆಗ್ಬೋದು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.